ಮನಮೋಹಕ ಸೌಂದರ್ಯ, ಸುಂದರವಾದ ನಗು, ಮೃದು ಸ್ವಭಾವದ ಹುಡುಗಿ ಅಂದರೆ ಅದು ಅನುಷಾ ರೈ. ಇವತ್ತು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಂದಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಕೇಳೋಣ. ಹೇಗಿದ್ದೀರಾ ಬಿಗ್ ಬಾಸ್ ಮುಗಿದಾದ್ಮೇಲೆ? ತುಂಬ ಚೆನ್ನಾಗಿದ್ದೀನಿ. ಎಸ್, ಬಿಗ್ ಬಾಸ್ ಮುಗ್ದಾದ್ಮೇಲೆ ಇದು ಫಸ್ಟ್ ಅನೌನ್ಸ್ಮೆಂಟ್ ಈ ವರ್ಷದ್ದು. ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ತುಂಬ ಕತೆಗಳನ್ನ ಕೇಳಿದಾಗ, ತುಂಬ ಆಪರ್ಚುನಿಟೀಸ್ ಬಂದಾಗಲೂ ಕೂಡ ಐ ವಾಸ್ ವೇಟಿಂಗ್ ಫಾರ್ ಅ ರೈಟ್ ಪ್ರಾಜೆಕ್ಟ್. ಆ ಒಂದು ಪ್ರಾಜೆಕ್ಟ್ ಇದಾಗಿದೆ ಅನ್ನೋ ಒಂದು ಭರವಸೆ ಇದೆ. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಹೆಸರು ಕೇಳಿದ ತಕ್ಷಣ ಅದು ಬೇರೆ ಥರನೇ ಕೇಳಿಸುತ್ತೆ. ನೀವು ಈ ಸಿನಿಮಾದ ಟೈಟಲ್ ಕೇಳಿದಾಗ ನಿಮ್ಗೆ ಏನು ಅನಿಸಿತ್ತು? ಡೆಫಿನೆಟ್ಲಿ ಆ ಟೈಟಲ್ ಹಿಂದೆ ಕತೆ ಕೇಳಿದಾಗ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ಒಂದೇ ಶೀರ್ಷಿಕೆಯಲ್ಲಿ 2 ಕತೆಗಳು. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್, ಇದು ದೇವರ ತಾಣ ಅಂತಲೇ ಇನ್ನೊಂದು ಕೆಳಗಡೆ ಇದೆ. ಸೊ ಇದು ಏನು ಅಂತ ನೀವು ಸಿನಿಮಾ ನೋಡೋದಾಗಲೇ ಅರ್ಥ ಆಗುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಮ್ಮ ಡೈರೆಕ್ಟ್ ಸಂದೇಶ್ ಶೆಟ್ಟಿ ಸರ್ನ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನರೇಟ್ ಮಾಡ್ತಾರೆ. ಬಟ್ ನಿಮಗೆ ಇರೋ ಕ್ಯೂರಿಯಾಸಿಟಿನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ನನ್ನ ಪಾತ್ರದ ಹೆಸರು ಕೂಡ ಸಂಗೀತ ಹಾಗೆ ಸಾಹಿತ್ಯ 2 ಶೇಡ್ನಲ್ಲಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ತುಂಬ ವಿಭಿನ್ನವಾದ ಕತೆ, ತುಂಬ ವಿಭಿನ್ನವಾದ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡ್ತಿರೋದು. ಆ್ಯಂಡ್ ನಾನು ಏನೇ ಪ್ರಾಜೆಕ್ಟ್ಸ್ ಮಾಡ್ಕೊಂಬಂದು ಒಂದು ಕಂಟೆಂಟ್ ರಿಲೇಟೆಡ್ ಇರುತ್ತೆ, ಅಥವಾ ಒಂದು ನನ್ನ ಪಾತ್ರ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳನ್ನೇ ನೋಡ್ಕೊಳ್ತಾ ಬರೋದು. ಸೊ ಪ್ರೀವಿಯಸ್ ಸಿನಿಮಾದಲ್ಲಿ ಏನು ಮಾಡಿದೆ, ಈ ಸಿನಿಮಾಗೆ ಅದು ಅಪೋಸಿಟ್ ಶೇಡಲ್ಲಿದೆ. ಸೊ ಖುಷಿ ಆಗುತ್ತೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದಲ್ಲಿ 2 ವಿಭಿನ್ನ ಅಂದರೆ 2 ವಿಭಿನ್ನ ಶೇಡ್ಸ್ಗಳಲ್ಲಿ ಕಾಣಿಸ್ಕೊಳ್ತಿರೋದು ಖುಷಿ ಇದೆ. ಈ 2 ಶೇಡ್ಗಳನ್ನ ಏನಾದರೂ ಪಾತ್ರಗಳನ್ನ ಒಪ್ಕೊಂಡಾಗ ಪ್ರತಿಭೆಗಳನ್ನ ಹೊರ ಹಾಕೋದಕ್ಕೆ ಒಂದೇ ಸಿನಿಮಾದಲ್ಲಿ ಅವಕಾಶ ಸಿಕ್ಕಂತೆ ಆಗುತ್ತೆ. ನಿಜವಾಗ್ಲೂ, ಬಿಕಾಸ್ ಇದರಲ್ಲೇ ಒಂದೇ ಸೃಷ್ಟಿಗೆ 2 ಕತೆ ಅನ್ನೋ ಹಾಗೆ ಇದರಲ್ಲಿ ಒಂದು ಹಿಸ್ಟಾರಿಕಲ್ ಟಚ್ ಕೂಡ ಇದೆ ಈ ಸಿನಿಮಾದಲ್ಲಿ. 1940s ನಡೆಯುವಂಥದ್ದು. ಅದ್ರ ಜೊತೆಗೆ ಒಂದು ಪ್ರೆಸೆಂಟ್ ಜನ್ರೇಷನ್ ಹೇಗಿದೆ ಅನ್ನೋದನ್ನು ಕೂಡ ತುಂಬ ಅದ್ಭುತವಾಗಿ ನರೇಟ್ ಮಾಡ್ಕೊಂಡಿದ್ದಾರೆ. ಸೊ ನರೇಷನ್ ಬಂದಂಗೆ ಸಿನಿಮಾ ಮೂಡ್ ಬಂತು ಅಂತಲೇ ತುಂಬ ಅದ್ಭುತವಾದ ಸಿನಿಮಾ ಈ ಒಂದು ಜನರೇಷನ್ಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಪಾತ್ರನೂ 2 ರೀತಿ ಇರೋದ್ರಿಂದ, ಆ್ಯಂಡ್ ಒಂದು ಪರ್ಫಾರ್ಮೆನ್ಸ್ಗೂ ಒಂದು ಒತ್ತು ಕೊಡುವಂಥ ಒಂದು ಜಾಗ ಅದರಲ್ಲೇ ಒಂದು ಬೇರೆ ಥರ ಇರುತ್ತೆ, ಇದರಲ್ಲೇ ಒಂದು ಬೇರೆ ಥರ ಇರುತ್ತೆ. ಸೊ ಒಂದೇ ಸಿನಿಮಾದಲ್ಲಿ 2 ಪಾತ್ರಗಳು ಸಿಕ್ಕಿರೋದು ಖುಷಿ ಆಗುತ್ತೆ, ಆ್ಯಕ್ಟ್ ಮಾಡೋಕ್ಕೂ ಕೂಡ, ಆ್ಯಂಡ್ ಹೊಸದಾಗಿ ಏನೋ ನಾವು ಕಲಿಯೋದಕ್ಕೂ ಕೂಡ. ಈ ಸೆಲೆಬ್ರಿಟಿ ಲೈಫ್ ಸ್ಟೈಲ್ಗೂ ಪರ್ಸ್ನಲ್ ಒಬ್ಬರು ಸೆಲೆಬ್ರಿಟಿ ಆಗಿ ನೀವು ನಮ್ಮ ಮುಂದೆ ಜನಗಳ ಮುಂದೆ ಲೀಡ್ ಮಾಡೋವಂಥ ಲೈಫ್ ಸ್ಟೈಲ್ಗೂ ತೀರಾ ಪರ್ಸ್ನಲ್ ಲೈಫ್ ಸ್ಟೈಲ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ? ನನಗೆ ಯಾವತ್ತೂ ನಾನು ಸೆಲೆಬ್ರಿಟಿ ಅನ್ನೋ ಫೀಲೇ ಇಲ್ಲ. ನನ್ನ ಸರೌಂಡಿಂಗ್ಸ್ ಎಲ್ಲರೂ ಅದನ್ನೇ ಹೇಳ್ತಾರೆ, ನೀವು ಒಂದು ಆ್ಯಕ್ಟ್ರೆಸ್ಸು ಒಂದು ಅಟ್ಲೀಸ್ಟ್ ಆ ಥರ ಇಡಿ ಅಂತ. ನಾನು ಯಾವತ್ತೂ ಆ ಥರ ಫೀಲ್ ಮಾಡಿಕೊಂಡೇ ಇಲ್ಲ. ನನಗೆ ಕಾಮನ್ ಪೀಪಲ್ ಏನು ಸೆಲೆಬ್ರಿಟಿಗಳೇನು ಐ ಡೋಂಟ್ ನೋ ದಟ್ ಡಿಫ್ರೆನ್ಸ್. ಬಿಕಾಸ್ ಇದು ಒಂದು ಕೆಲಸ ಅಷ್ಟೇ ನಾವು ಮಾಡು. ಈಗ ನೀವು ರಿಪೋರ್ಟರ್, ನಾನೊಬ್ಳು ಆ್ಯಕ್ಟ್ರೆಸ್ಸು, ಇನ್ನು ಕೆಲವರು IT ಎಂಪ್ಲಾಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಕ್ಯಾಮ್ರಾಮ್ಯಾನ್. ಸೊ ಎವ್ರಿಬಡಿ ಹ್ಯಾವ್ ದೇರ್ ಓನ್ ಪ್ರೊಫೆಷನ್ಸ್. ಅವ್ರ ಪ್ರೊಫೆಷ್ನಲ್ ಏನು ಅವ್ರಿಗೇನು ಗೊತ್ತಿರುತ್ತೆ ಆ ಒಂದು ಕೆಲಸ ಮಾಡ್ತಿದ್ದು ಒಂದು ಎಲ್ರದ್ದು ಹೊಟ್ಟೆಪಾಡಷ್ಟೆ. ಅಲ್ಟಿಮೇಟ್ಲಿ ಇದರಿಂದ ನಮಗೊಂದು ಅನ್ನ ಸಿಗುತ್ತೆ, ಅದಕ್ಕೋಸ್ಕರ ಕಷ್ಟಪಡ್ತೀವಿ. ಬಿಟ್ಟರೆ ನಾನು ಸೆಲೆಬ್ರಿಟಿ, ನಾನು ಹೀರೋಯಿನು, ಅದು ಯಾವತ್ತೂ ನನಗೆ ಆ ಫೀಲ್ ಬಂದೇ ಇಲ್ಲ. ಸೊ ನನಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಿಲ್ಲ. ನಾನು ನಾರ್ಮಲಾಗೇ ಇರ್ತೀನಿ, ನಾನು ಎಲ್ಲೂ ಮಾಸ್ಕ್ ಹಾಕ್ಕೊಂಡು ಹೋಗಲ್ಲ. ಆ್ಯಂಡ್ ಏನೋ ಈಗ ನಾನು ಆ್ಯಕ್ಟ್ರಸ್ ಅಂತ ಬೇರೆ ಥರ ಏನೋ ಇರಬೇಕು, ಒಂದು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಬೇಕು, ನೋ, ನಾನು ನಾರ್ಮಲಾಗೇ ಇರ್ತೀನಿ. ಶಫಾಲಿ ಅವ್ರದ್ದು ಪಂಕಜ ಹಾಡು ಆಡಿದ್ರಲ್ಲ ಹುಡುಗರು ಸಿನಿಮಾದು, ಶಫಾಲಿ ಅವ್ರದ್ದು ಸಾವಿನ ಬಗ್ಗೆ ನೀವು ಕೇಳಿರ್ಬೋದು. ಇವತ್ತು ವರದಿನಲ್ಲಿ ಬಂದಿದ್ದು ಅವರು ಸೌಂದರ್ಯಕ್ಕೋಸ್ಕರ ಇಂಜೆಕ್ಟ್ ಮಾಡ್ಕೊತಿದ್ದಂಥ ಒಂದು ಇಂಜೆಕ್ಷನ್ನು ಕೂಡ ಕಾರಣ ಆಗಿದೆ ಅನ್ನೋ ಒಂದು ಮಾತು. ಸೊ ನೀವು ಸೆಲೆಬ್ರಿಟಿ ಆಗಿರೋದ್ರಿಂದ, ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಈ ಸೌಂದರ್ಯನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಈ ಥರ ಸೈಡ್ ಎಫೆಕ್ಟ್ ರೂಟ್ ಹೋಗೋದು ಎಷ್ಟು ಸರಿ, ಹೇಗೆ? ನಾನು ಇವತ್ತವರೆಗೂ ಒಂದು ಫೇಶಿಯಲ್ಲು ಮಾಡಿಸಿಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಈವನ್ ನನ್ನ ಹೇರ್ಸ್ಗೂ ನಾನು ಏನೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ನಾನು ಏನು ನ್ಯಾಚುರಲ್ ಆಗಿದೆ ಅಷ್ಟೇ, ಮನೇಲಿ ಏನು ಹೋಮ್ ರೆಮಿಡೀಸ್ ಮಾಡ್ಕೋಬೋದು ಅಷ್ಟೇ ನಂಬೋಳು ನಾನು. ಸಣ್ಣ ಆಗಬೇಕು, ಬ್ಯೂಟಿ ಮೇಂಟೈನ್ ಮಾಡಬೇಕು ಅಂತಲೇ ಒಳ್ಳೊಳ್ಳೆ ಆಹಾರಗಳನ್ನ ತಿನ್ನಿ. ಫ್ರೂಟ್ಸ್ ಇದೆ, ತರಕಾರಿ ಇದೆ. ಅಲ್ಟಿಮೇಟ್ಲಿ ನಿಮ್ಗೆ ಆ ಕೆಮಿಕಲ್ ಪ್ರಾಡಕ್ಟ್ಸ್ ಏನೇ ಮಾಡಿದ್ರು ಫ್ರೂಟ್ಸ್ ತರಕಾರಿಯಿಂದನೇ ಅಥವಾ ಡ್ರೈ ಫ್ರೂಟ್ಸ್ಗಳು ಇದರಿಂದನೇ ಇರುತ್ತೆ ಹೊರತು ನೀವು ಎಕ್ಸ್ಟ್ರಾ ಕೆಮಿಕಲ್ಸ್ನ ಆ್ಯಡ್ ಆನ್ಸ್ ಮಾಡೋದಕ್ಕಿಂತ ನಿಮಗೆ ನ್ಯಾಚುರಲಾಗಿ ಸಿಗೋವಂಥ ಹಣ್ಣು ತರಕಾರಿ ಊಟಗಳನ್ನ ಮಾಡೋದ್ರಿಂದ, ಆ್ಯಂಡ್ ಸಾಕಷ್ಟು ನಿದ್ದೆ ಮಾಡೋದ್ರಿಂದ, ನೀರು ಕುಡಿಯೋದ್ರಿಂದ, ಆ್ಯಂಡ್ ಒಳ್ಳೆ ರುಟೀನ್ ಲೈಫ್, ಲೈಕ್ ಬೆಳಗ್ಗೆ ಎದ್ದು ವ್ಯಾಯಾಮ, ನಿಮಗೆ ಜಿಮ್ಗೆ ಹೋಗಬೇಕು ಅಂತೇನಿಲ್ಲ, 1 hour ವಾಕ್ ಮಾಡಿದ್ರೆ ಸಾಕು ಮನೆಯಲ್ಲೇ. ನೀವು ಆಮೇಲೆ ಊಟ ಮಾಡಿದ ತಕ್ಷಣ ಮನೇಲಿ, ಇವಾಗ ನಾವು ಊಟ ಮಾಡಿ ಇಮಿಡಿಯೇಟ್ ಹೋಗಿ ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡೋದಕ್ಕಿಂತ ಅಲ್ಲೇ ಮನೇಲೇ ಒಂದು ಅರ್ಧ ಗಂಟೆ ವಾಕ್ ಮಾಡೋದಿರ್ಬೋದು. ಏನಾದರೂ ಒಂದು ದೇಹಕ್ಕೆ ಸ್ವಲ್ಪ ಕೆಲಸ ಕೊಟ್ಟರೆ ಸಾಕು. ಅದನ್ನು ಬಿಟ್ಬಿಟ್ಟು ನಾವು ಇನ್ನೊಂದೇನೋ ಮಾಡ್ತೀವಿ. ಈಗ ಶೆಫಾಲಿ ಅವ್ರದ್ದು ನನಗೆ ಗೊತ್ತಿಲ್ಲ, ಬಿಕಾಸ್ ಅದು ಏನಾಗಿದೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿರುತ್ತೆ. ನಮಗೆ ಇಲ್ಲಿ ಕೂತ್ಕೊಂಡು ನಾವೇನು ಮಾತಾಡೋಣ ಅವ್ರ ಬಗ್ಗೆ. ಬಟ್ ಯಾವುದೋ ಒಂದು ಸೌಂದರ್ಯ ಮಾದಕ ವಸ್ತುಗಳನ್ನ ಉಪಯೋಗಿಸೋದಕ್ಕಿಂತ ನ್ಯಾಚುರಲಾಗಿ ಸಿಗೋವಂಥ ರೆಮಿಡೀಸ್, ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದ್ರಿಂದ ನಮ್ಮ ಒಂದು ಯೌವನ ಇರ್ಬೋದು, ನಮ್ಮ ಬ್ಯೂಟಿನ ಉಳಿಸ್ಕೊಂಡು ಹೋಗ್ಬೋದು. ಮೀನ್ ವೈಲ್
ನೇಚರ್ಗೆ ಆಪೋಸಿಟಾಗಿ ಹೋಗೋಕ್ಕಾಗಲ್ಲ, ವಯಸ್ಸು ಆಗಲೇಬೇಕು. ಈಗ ನಾನು 1 ವರ್ಷದ ಪಾಪುನಲ್ಲಿ ಹೆಂಗಿದೆ, 10 ವರ್ಷದಲ್ಲಿ ಹೆಂಗಿದ್ದೀನಿ, ಇವಾಗ ಹೆಂಗಿದ್ದೀನಿ. ಸೊ ನೈಸರ್ಗಿಕಕ್ಕೆ ನೇಚರ್ಗೆ ಆಪೋಸಿಟ್ ಹೋಗೋರ್ದು ಸರ್ವೈವ್ ಆಗಲ್ಲ, ಅದು ಜಾಸ್ತಿ ದಿನ ಉಳಿಯಲ್ಲ. ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿ ನಿಮಗೆ ವಾವ್ ಅನ್ನಿಸ್ಬೋದು. 1 ವರ್ಷ ಆದಮೇಲೆ ಈವನ್ ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ನೀವೇನೇ ಇಂಜೆಕ್ಟ್ಸ್ ಮಾಡಿಸ್ಕೊಂಡ್ರು ಏನೇ ಅವರು ಗ್ಯಾರಂಟಿ ಕೊಡಲ್ಲ. ನಿಮ್ಮ ತ್ವಚೆ ಯಾವಾಗ ಡಲ್ ಆಗ್ತದೆ ಮತ್ತೆ ಬಂದು ಇನ್ನೊಂದ್ಸಲ ಇಂಜೆಕ್ಷನ್ ತೊಗೊಳ್ಳಿ ಅಂತಾರೆ ಹೊರತು ಅದು ನಿಮಗೆ ಪರ್ಮನೆಂಟ್ ಅಂತ ಹೇಳಲ್ಲ. ಸೊ ಅನ್ನೆಸೆಸರಿ ನೀವು ಯಾವುದೋ ಏನೋ ಮಾಡಿಕೊಂಡು ಆ ಒಂದು ಕ್ಷಣಕ್ಕೋಸ್ಕರ ನಿಮ್ಮ ಲಾಂಗ್ ಲಾಸ್ಟಿಂಗ್ ಲೈಫ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಅದೇ ನಾನು ಈಗ ಬೇರೆ ಇಂಟರ್ವ್ಯೂಸ್ನಲ್ಲಿ ಹೇಳ್ದಂಗೆ ಏನೋ ನಮ್ಮ ದೇವರು ಒಂದು 70 ವರ್ಷ, ನಾವು 100 ವರ್ಷ ಬದುಕ್ತೀವಿ ಎಲ್ಲ ಈಗಿನ ಮಾತೆಲ್ಲ ಸುಳ್ಳು. ಏನೋ ಒಂದು 60-70 ವರ್ಷ ಕೊಟ್ಟಿರ್ತಾರೆ, ಅದರಲ್ಲಿ ಎಕ್ಸ್ಟ್ರಾ ಇದನ್ನೆಲ್ಲ ತೊಗೊಂಡು ಈ ಕ್ಷಣಕ್ಕೋಸ್ಕರ ಆ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಡಾನ್ಸ್ ಇದೆ, ಯೋಗ ಇದೆ, ಸ್ವಿಮ್ಮಿಂಗ್ ಇದೆ, ಜಿಮ್ನಾಸ್ಟಿಕ್ಸ್ ಇದೆ, ಏನು ಮಾಡೋಕ್ಕಾಗಲ್ಲ. 1 hour ವಾಕಿಂಗ್ ಅಷ್ಟೇ, ಇನ್ನೇನು ಕಳ್ಕೊತೀವಲ್ವ ಅದನ್ನಷ್ಟೇ ಮಾಡಬೇಕು ಅಂತ ನಾನು ನೈಸರ್ಗಿಕವಾಗಿ ಏನೇನು ಸಿಗುತ್ತೆ, ಏನೆಲ್ಲ ಸೌಲಭ್ಯಗಳಿದೆ ಅದನ್ನಷ್ಟೇ ಉಪಯೋಗಿಸಿ ಅಂತ ಹೇಳ್ತೀನಿ. ಅಂದರೆ ಈ ಸಿನಿಮಾ ಶೂಟಿಂಗ್ ಎಲ್ಲ ಶುರುವಾದಾಗ ಬ್ರೇಕ್ಲೆಸ್, ಅದು ಅಲ್ಲಿ ರೆಸ್ಟ್ ಸಿಗೋದೇ ನಿಮಗೆ ಕಷ್ಟ. ಅಂಥ ಟೈಮಲ್ಲಿ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೂ ಕಷ್ಟ. ಸೊ ಸೆಲೆಬ್ರಿಟಿ ಆಗಿರಬೇಕು ಅಂತಂದರೆ ಬ್ಯೂಟಿನೂ ಇಂಪಾರ್ಟೆಂಟು. ಹೆಂಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು? ಡೆಫಿನೆಟ್ಲಿ ಈಗ ಶೂಟಿಂಗ್ಸ್ ಕಂಟಿನ್ಯೂಸ್ ಆಗಿತ್ತು ಅಂತಲೇ ಯಾರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನು ಫುಡ್ಡಲ್ಲೇ ಮೇಂಟೈನ್ ಮಾಡ್ಕೋಬೇಕು. ಈಗ ಹೆಕ್ಟಿಕ್ ಶೆಡ್ಯೂಲ್ಸ್ ಅರ್ಲಿ ಮಾರ್ನಿಂಗ್ ಟಿಲ್ ಲೇಟ್ ನೈಟ್ ಇತ್ತು ಅಂತಲೇ ನಿಮಗೆಲ್ಲೂ ಜಿಮ್ಗೆ ಹೋಗೋಕ್ಕೆ, ವ್ಯಾಯಾಮ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಆ ಟೈಮಲ್ಲಿ ಜಾಸ್ತಿ ಎಳ್ನೀರು ಕುಡಿಯೋದು, ಹಣ್ಣು ತರಕಾರಿಗಳು ಜಾಸ್ತಿ ತಿನ್ನೋದು, ನಿಮಗೆ ಸಿಗೋವಂಥ ಊಟದಲ್ಲೇ ಸ್ವಲ್ಪ ಹೆಲ್ದಿಯಾಗಿ, ಈಗ ಅನ್ನ ಸಾರು ಮುದ್ದೆ ಚಪಾತಿ ಎಲ್ಲ ತಿನ್ನೋದಕ್ಕಿಂತ ಒಂದು ಚಪಾತಿ ಒಂದು ಪಲ್ಯ, ಇಲ್ಲ ಒಂದು ಮುದ್ದೆ ಒಂದು ಸಾರು, ಇಲ್ಲ ಒಂದು ಸ್ವಲ್ಪ ಅನ್ನ ಸಾರು ಇಷ್ಟು ತಿಂದ್ರೂ ಸಾಕು, ಅಲ್ಲಿ ಮೇಂಟೈನ್ ಆಗುತ್ತೆ. ನಾವು ಮುದ್ದೆನೂ ತಿಂದು ಅನ್ನನೂ ತಿಂತೀವಿ, ಪಲ್ಯನೂ ತಿಂತೀವಿ, ಮೊಟ್ಟೆನೂ ತಿಂತೀವಿ, ಚಿಕನ್ನು ತಿಂತೀವಿ, ಎಲ್ಲನೂ ಅಟ್ ಎ ಟೈಮ್ ತಿಂತೀವಿ ಅಂದಾಗ ಓವರ್ ಪ್ರೋಟೀನು ನಮಗೆ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಬಾಡಿನಲ್ಲಿ. ಸೊ ಲಿಮಿಟೆಡಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ನಮಗೆ ಗೊತ್ತಿರುತ್ತೆ. ಒಂದು ತುತ್ತು ಜಾಸ್ತಿ ತಿನ್ನೋದೇ ನಮಗೆ ಗೊತ್ತಾಗ್ತಿರುತ್ತೆ. ಸೊ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಮ್ಯಾನೇಜ್ ಆ ಬ್ಯುಸಿ ಶೆಡ್ಯೂಲ್ಸ್ನಲ್ಲಿ ಮ್ಯಾನೇಜ್ ಮಾಡೋವಂಥ ಒಂದು ಮೈಂಡ್ಸೆಟ್ ನಮಗಿರ್ಬೇಕಷ್ಟೆ. ನಾವು ಮತ್ತೆ ಯಾವುದೋ ಒಂದು ಸ್ಟ್ರೆಸ್ಗೆ ಒಳಗಾಗಿ ಯಾವುದೋ ಯೋಚನೆಯಲ್ಲಿ ಓವರ್ ಈಟಿಂಗ್ ಮಾಡಿದಾಗ ನಾವು ಏನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ನೀವು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಿಮ್ಮ ಬ್ಯೂಟಿ ಹೆಂಗೆ ಮೇಂಟೈನ್ ಮಾಡ್ತೀರಾ? ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ, ಮನೆಗೆ ಬರೋದೇ ಈಗ ಈವೆಂಟ್ಸ್ ಎಲ್ಲೆಲ್ಲೋ ದೂರ ಇರುತ್ತೆ, ಚಿತ್ರದುರ್ಗ, ಕೋಲಾರ ಈ ಥರ ಎಲ್ಲ ಇರುತ್ತೆ. ಮನೆಗೆ ಬರೋದಾಗ್ತದೆ 1 ಗಂಟೆ, ತಿರ್ಗಿ ಅರ್ಲಿ ಮಾರ್ನಿಂಗ್ ಇನ್ನೊಂದೆಲ್ಲೋ ಒಂದು ಶೂಟಿಂಗ್ ಇರುತ್ತೆ, ಟ್ರಾವೆಲ್ ಮಾಡಬೇಕಾಗ್ತಿರುತ್ತೆ, ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಮುಗಿದ್ಮೇಲೆ ಫ್ರೀ ಟೈಮ್ ಇದ್ದೇ ಇರುತ್ತಲ್ವ, ಆ ಫ್ರೀ ಟೈಮಲ್ಲಿ ನಮಗೆ ಮೇಂಟೈನ್ ಮಾಡೋದು ಬಿಟ್ಟು ಬೇರೆ ಏನೂ ಕೆಲಸ ಇರಲ್ಲ. ಈಗ 1 ವಾರ ಹೆಕ್ಟಿಕ್ ಶೆಡ್ಯೂಲ್ಸ್ ಇದ್ದಾಗ ಇನ್ನೊಂದು 2 ವಾರ ನಾವು ಫ್ರೀ ಇರ್ತೀವಿ, ಇಲ್ಲ ಒಂದೊಂದು ತಿಂಗಳು ಕಂಪ್ಲೀಟ್ ಕೆಲಸ ಮಾಡಿದ್ರೆ ಇನ್ನೊಂದು 3 ತಿಂಗಳು ಫ್ರೀ ಇರ್ತೀವಿ. ಆವಾಗ ನಾವು ಮೇಂಟೈನ್ ಮಾಡ್ಕೋಬೋದು. ಎಕ್ಟಿಕ್ ಶೆಡ್ಯೂಲ್ಸಲ್ಲಿ ಡೆಫಿನೆಟ್ಲಿ ಯಾರ ಕೈನಲ್ಲೂ ಆಗಲ್ಲ. ಆಹಾರದಲ್ಲಿ ಅಷ್ಟೇ ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇಡ್ಬೋದು ಬಾಡಿನ. ಆ್ಯಂಡ್ ಟೈಮ್ ಸಿಕ್ಕಿದಾಗ ಈಗ ಟ್ರಾವೆಲಲ್ಲಿ ನಿದ್ದೆ ಮಾಡ್ಬೋದು, ಮತ್ತು ವಾಪಸ್ ಮನೆಗೆ ಬಂದಾಗ ಸಿಕ್ಕಿದ ಟೈಮಲ್ಲಿ ಒಳ್ಳೆ ನಿದ್ದೆ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಅನುಷಾ ರೈ ಅವರು ಅವರ ಬ್ಯೂಟಿ ಮೇಂಟೈನ್ ಮಾಡೋದಕ್ಕೆ ಮನೆ ಆಹಾರ, ಉತ್ತಮ ಫುಡ್ಡನ್ನು ತಿನ್ಕೊಂಡು ಒಳ್ಳೆ ನಿದ್ದೆ ಮಾಡಿಕೊಂಡು ಚೆನ್ನಾಗಿ ನೀರು ಕುಡಿತಾರೆ. ನೀವು ಕೂಡ ಅದನ್ನು ಫಾಲೋ ಮಾಡಿದ್ರೆ ನೀವು ಅವರಷ್ಟೇ ಬ್ಯೂಟಿಫುಲ್ ಆಗಿರ್ಬೋದು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.